ಅದೇನಾಗ್ಬೇಕು ಅಂತ ಇದೆಯೋ ಪರಮಾತ್ಮನ ಸಂಕಲ್ಪ. ರೇಣುಕಾಸ್ವಾಮಿ ಸಾಯ್ಬೇಕು ಅನ್ನೋದು, ಇವನ್ ಕೈಲಿ ಸಾಯ್ಬೇಕು, ಈ ಹುಡುಗರ ಕೈಲಿ ಸಾಯ್ಬೇಕು ಅನ್ನೋದು ಆ ದೇವ್ರ ಇಚ್ಛೆನೆ. ಈ ಮನುಷ್ಯ ಹೇಳುತ್ತಿದ್ದ ನನ್ನ ಹತ್ರನೂ ಲ್ಯಾಂಬರ್ಗಿನಿ ಕಾರ್ ಇದೆ ಅಂತ ಯಾರನ್ನ ಹೋಲಿಕೆ ಮಾಡ್ಕೊಳ್ತಿದ್ದ ಈ ಮನುಷ್ಯ. ಯಾಕೆ ಹಿಡ್ಕೊಂಬಿಟ್ಟು ಒಗ್ಯಾಕದು ಅತ್ಕಥ ಅಂತ. ಈ ಅಭಿಮಾನಿಗಳಿಗೆ ಬೆಂಕಿ ಹೆಚ್ಚುವಂತ ಕೆಲಸ ಆಗಬಾರ್ದು. ದರ್ಶನ್ ಅವ್ರ ಫ್ಯಾಮಿಲಿನ ಒಳಗಡೆ ಬಿಟ್ಬಿಟ್ರು. ಗೊತ್ತಿಲ್ಲದಂತೆ ಇಂಥ ದಪ್ಪೆದಾರ ಹಿಂಗ್ ಮಾಡಿದ್ದೀಯ ನೀವು ರೀ, ನನ್ನ ಇಂಟರ್ವ್ಯೂ ಬೇಡ, ನೀವು ಅದನ್ನೊಂಚೂರು ಬೂಸ್ಟ್ ಮಾಡಿ ಅಂತ ಹೇಳಿ ಒಬ್ಬ ಪತ್ರಕರ್ತರನ್ನ ಪುನೀತ್ ಕೇಳ್ಕೊಳ್ತಾರೆ. ನಾನು ಅವ್ರ ಮನೆಯಲ್ಲಿ ಜೀವನ ಮಾಡಿದ್ದೀನಿ, ಅವ್ರ ಮೇಲೆ ಅನ್ನ ತಿಂದಿದ್ದೀನಿ, ಹಂಗ್ ಕುಂಡ್ರಿಸಿ ಹಿಂಗ್ ಮಾಡಿದ್ರು, ಹಂಗ್ ಪೇಟ ಬಿಚ್ಚಿದ್ರು. ನೀವು ಪೇಟ ಬಿಚ್ಚಿದ್ರಿಂದಾನೇ ನಾನು ಹೀರೋ ಆದ. ಅಭಿಮಾನ ಅನ್ನುವಂಥದ್ದು ಅಭಿಮಾನಿಗಳು, ಅಭಿಮಾನಿ ದೇವರುಗಳೇ, ಸೆಲೆಬ್ರಿಟೀಸ್, ಮೈ ಸೆಲೆಬ್ರಿಟೀಸ್, ಈ ಪದಗಳೆಲ್ಲ ಇದೆಯಲ್ಲ, ಇದೇ ನಿಜವಾದ ಅನ್ನ. ಈ ಅಭಿಮಾನ, ನನ್ನ ಮೇಲಿರುವಂತ ಅಭಿಮಾನ, ಅವ್ರ ಮೇಲಿರುವಂತ ಅಭಿಮಾನ, ಅವ್ರ ಮೇಲಿರುವಂತ ಅಭಿಮಾನ, ಇದು ಅಭಿಮಾನವಾಗಿ ಇದ್ದು ನಾನು ಆ ಅಭಿಮಾನಿಗಳ ಎಲ್ಲರ ಪರವಾಗಿ ನಡೆಯುತ್ತೆ. ಈ ಅಭಿಮಾನಿಗಳಿಗೆ ಬೆಂಕಿ ಹೆಚ್ಚುವಂತ ಕೆಲಸ ಆಗಬಾರ್ದು. ನನಗೆ ಅದು ಕೆಲವು ನೋಡಿದಾಗ ಇವ್ರು ಅವ್ರ ಮೇಲೆ, ಇವ್ರ ಮೇಲೆ, ಅವರಿಬ್ರು ಚೆನ್ನಾಗೇ ಇದ್ದಾರೆ. ಪುನೀತ್ ಅವರು ಹೇಳ್ತಾರಂತೆ, ನಾನೊಂದು ಆರ್ಟಿಕಲ್ ನೋಡ್ತಾ ಇದ್ದೆ, ಅದರಲ್ಲಿ ಮೆಜೆಸ್ಟಿಕ್ ಅನ್ನುವಂಥ ಚಿತ್ರ ಬಂದಿದೆ, ನನ್ನ ಇಂಟರ್ವ್ಯೂ ಬೇಡ, ನೀವು ಅದನ್ನೊಂಚೂರು ಬೂಸ್ಟ್ ಮಾಡಿ ಅಂತ ಹೇಳಿ ಒಬ್ಬ ಪತ್ರಕರ್ತರನ್ನ ಪುನೀತ್ ಕೇಳ್ಕೊಳ್ತಾರೆ ದರ್ಶನ್ ಅವರ ಮೊದಲನೇ ಚಿತ್ರಕ್ಕೆ. ಅದನ್ನ ಒಬ್ಬ ಪತ್ರಕರ್ತರು ಹೇಳ್ತಾರೆ ಪುನೀತ್ ಅವರ ಹೃದಯವನ್ನು. ಇದನ್ನೇ ದರ್ಶನ್ ಅವ್ರು ಮಾಡ್ತಾರೆ. ನಾನು ಅವ್ರ ಮನೆಯಲ್ಲಿ ಜೀವನ ಮಾಡಿದ್ದೀನಿ, ಅವ್ರ ಮೇಲೆ ಅನ್ನ ತಿಂದಿದ್ದೀನಿ. ಒಂದಷ್ಟು ಜನ ಕೂತ್ಕೋತಾರೆ, ಅದಕ್ಕೆ ಕುಂತ್ಕೊಂಡು ಅದಕ್ಕೆ ಇನ್ನೊಂದು ಕುಳ್ಳೆ ಇಡೋದು, ನಾನ್ ಬೆಳೆದ್ ಬಿಡ್ತೀನಿ ಅಂತ ಹಿಂಗಂದ್ರು ಅನ್ನೋಂಥದ್ದು. ನೋಡ್ರಿ, 4 ಜನ ಕೂತ್ಕೊಂಡಾಗ 4 ಮಾತಾಗಿರ್ತವೆ, ಏನೋ ಆಗಿರ್ತವೆ. ಆ ಮಾತುಗಳಿಗೂ ಅವರ ಜೀವನ ಶೈಲಿಗೂ ಲಾಟ್ ಆಫ್ ಡಿಫರೆನ್ಸ್ ಇರುತ್ತೆ. ಮಾದೇವನ್ ಜೊತೆ ಈ ಕ್ಯಾಮ್ರಾ ಎಲ್ಲ ಇಟ್ಟ ಮೇಲೆ ನನ್ಗೆ ಹೆಗ್ಲ ಮೇಲೆ ಕೈ ಹಾಕೊಂಡಿರ್ತೀನಿ, ಏನೋ ಮಾತಾಡ್ತಿರ್ತೀವಿ. ಆ ಮಾತನ್ನ ಹೃದಯದಿಂದ ಹಿಂಗೇಳು ಇಲ್ಲ, ಅದನ್ನ ತಗೊಂಡೋಗಿ ಈ ಮನುಷ್ಯ ಹೇಳುತ್ತಿದ್ದ ನನ್ನ ಹತ್ರನೂ ಲ್ಯಾಂಬರ್ಗಿನಿ ಕಾರ್ ಇದೆ ಅಂತ ಯಾರನ್ನ ಹೋಲಿಕೆ ಮಾಡ್ಕೊಳ್ತಿದ್ದ ಈ ಮನುಷ್ಯ. ಯಾಕೆ? ಈಗ ಮಾದೇವ ಅನ್ನೋನು ಅಲ್ಲಿ ಯಾವ್ದೋ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದ, ಕಸ ಗುಡಿಸ್ತಿದ್ದ, ಈಗ ಕ್ಯಾಮ್ರಾ ಇಟ್ಕೊಂಡಿದ್ದಾನೆ. ಯಾರೋ ಸಿಕ್ಕಿದಾಗಿ ಹೇಳ್ತಾನೆ, ನನ್ನ ಹತ್ರನೂ ಕ್ಯಾಮ್ರಾ ಇದೆ ಇವತ್ತು, ಅವತ್ತು ಜನಶ್ರೀ ಚಾನಲ್ ಅಲ್ಲಿ ನಾನು ಕಸ ಗುಡಿಸ್ತಿದ್ದೆ. ಜನಶ್ರೀ ಚಾನಲ್ ಕೋಟ್ಯಾಧೀಶ್ವರ ಕಟ್ಟಿದಂತಹ ಚಾನಲ್ಗೂ ಅದ್ರಲ್ಲಿ ಕಸ ಗುಡಿಸ್ತಿದ್ದವನ್ ಕ್ಯಾಮ್ರಾ ಇಟ್ಕೊಂಡಿರೋದಕ್ಕೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದೆ. ಅದನ್ನ ಆರ್ಟ್ಲಿ ಬಂದ್ಬಿಡುತ್ತೆ, ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಇನ್ನು ಅಂತದ್ದು. ಅದನ್ನ ಅವರು ಕೋಟ್ ಮಾಡಿದ್ದ ಅವತ್ತು, ಅದನ್ನ ನೀವು ತಗೊಂಬಂದು ಕೋಟ್ ಮಾಡಿದ್ದು ಹೋಲಿಸ್ಕೊಂಡ ಅಲ್ಲ. ನಾನು ಮಾತಾಡಬಾರ್ದು ಅಂತ ಮಾತೇ ಆಡಿಲ್ಲ ಇದುವರೆಗೂ. ಇಲ್ಲೂ ನಾನು ಮಾತಾಡ್ತಿಲ್ಲ ಯಾರ ಪರ ಯಾರ ವಿರೋಧ. ರೇಣುಕಾಸ್ವಾಮಿ ಮಾಡಿದ್ ಸರಿನಾ, ದರ್ಶನ್ ಸರ್ ಮಾಡಿದ್ ಸರಿನಾ, ಅಥವಾ ಈ ರಾಜ್ಯ ಮಾಡ್ತಾ ಇರೋದು ಸರಿನಾ, ಮಾಧ್ಯಮ ಮಾಡ್ತಾ ಇರೋದು ಸರಿನಾ, ಇಲ್ಲ ಪೊಲೀಸ್ನವ್ರು ಮಾಡ್ತಿರೋದು ಸರಿನಾ, ಇಲ್ಲ ಸರ್ಕಾರ ಮಾಡ್ತಿರೋದು ಸರಿನಾ? ಗೊತ್ತಿಲ್ಲ ಜನಕ್ಕೆ. ನಾವು ಕಾಮನ್ ಮ್ಯಾನ್ಸ್, ನಾವು ತುಂಬಾ ಸಮಾಜದ ಕೆಳಗಡೆ ನಿಮ್ಮನ್ನೆಲ್ಲ ನೋಡ್ಕೊಂಡು ಬೆಳಿತಿರೋಂಥ ಜನ. ನೀವೇನ್ ಹೇಳ್ತಿರೋ ಅದನ್ನು ಸತ್ಯ ಅನ್ಕೊಂಡು ಬದುಕ್ತಾ ಇದ್ದೀವಿ. ಅದರಿಂದ ನೀವು ಹೇಳುವುದನ್ನ ಇನ್ನೊಬ್ಬರಿಗೆ ಟಾರ್ಗೆಟ್ ಮಾಡ್ಕೊಂಡು ನೋವು ಮಾಡಕ್ ಹೇಳ್ದಿರೋ ತರ ಏನಿದೆ ಅದನ್ನೇ ತಿಳಿಸಿ. ಯಾವುದೋ ಒಂದು ಮಾಧ್ಯಮದಲ್ಲಿ ದರ್ಶನ್ ಅವ್ರ ಫ್ಯಾಮಿಲಿನ ಒಳಗಡೆ ಬಿಟ್ಬಿಟ್ರು. ಗೊತ್ತಿಲ್ಲದಂತೆ ಇಂಥ ದಪ್ಪೆದಾರ ಹಿಂಗ್ ಮಾಡಿದ್ದೀಯ ನೀವು ರೀ. ಅವ್ರ ಫ್ಯಾಮಿಲಿನ ನಡ್ಕೊಂಬನ್ರಿ ಅಂದ್ರೆ 199 ಜನ ಅವ್ರ ಹಿಂದೆ ಬರ್ತಾರೆ. ಅದಕ್ಕೆ ಅಂತ ಸರ್ಕಾರ ಒಂದಿಷ್ಟು ಮಾಡ್ಕೊಂಡಿರುತ್ತೆ. ಇವ್ರ ಮನೆಗೆ ಬಂದ್ರೆ ಇವ್ರನ್ನ ಹೆಂಗ್ ಕಳಿಸ್ಬೇಕು, ಇವ್ರು ಬಂದ್ರೆ ನೀವು ಮಾಧ್ಯಮದಲ್ಲಿ ಕೂತ್ಕೊಂಡು ಬೆಳಗ್ಗೆಯಿಂದ 1 ಗಂಟೆ ಅವ್ರು ಹೋಗಿದ್ದೆ ಯಾಕೋದ್ರು ಹೆಂಗ್ ಬಿಟ್ರು, ಎಲ್ಲರನ್ನೂ ಬಿಡಿ ಹಿಡ್ಕೊಂಬಿಟ್ಟು ಒಗ್ಯಾಕದು ಅತ್ಕಥ ಅಂತ. ನಿಮ್ಮ ಜವಾಬ್ದಾರಿ ಜಾಸ್ತಿ. ನನ್ ಮುಂದೆ ಹಿಡ್ಕೊಂಡು ಕೂತಿದ್ದೀರಲ್ಲ, ನಿಮ್ ಜವಾಬ್ದಾರಿ ಜಾಸ್ತಿ ನನಗಿಂತ. ನಾನ್ ತಲೆ ಕೆಟ್ಟವನು, ಏನೋ ಮಾತಾಡ್ತೀನಿ, ಹಾಕ್ಬೋದೋ ಬೇಡೋ. ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡು ನಾನು ಪ್ರಪಂಚಕ್ಕೆ ಒಂದು
ಒಳ್ಳೆ ಸುದ್ದಿ ಕೊಡ್ತಾ ಇದ್ದೀನಿ. ನಾನು ಹಿಂಗ್ ಮಾತಾಡ್ಬೋದಾ? ಯಾಕೆಂದ್ರೆ ನೀವ್ಯಾರು ದಡ್ರಲ್ಲ, ಎಲ್ಲ ವಿದ್ಯಾವಂತರು. ಎಂತ ರಾಜಕಾರಣಿ ಮಾಡಿದಂತ ತಪ್ಪನ್ನು ನೀವು ಹೇಳುವಂತಹ ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿರೋರು. ನೀವೆಲ್ಲರೂ ನನ್ನ ಸ್ನೇಹಿತರು. ಖಂಡಿತ ನನ್ಗೆ ಯಾರ ಮೇಲೆ ದ್ವೇಷ ಇಲ್ಲ. ನನಗೆ ಹಂಗ್ ಕುಂಡ್ರಿಸಿ, ಹಿಂಗ್ ಮಾಡಿದ್ರು, ಹಂಗ್ ಪೇಟ ಬಿಚ್ಚಿದ್ರು. ನೀವು ಪೇಟ ಬಿಚ್ಚಿದ್ರಿಂದಾನೇ ನಾನು ಹೀರೋ ಆದೆ. ಅದನ್ನ ಪಾಸಿಟಿವ್ ಆಗೇ ತಗೊಂಡೆ. ಜಗತ್ತೆಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ಳಲ್ಲ. ಆ ದೇವ್ ಪಾಪ ಅವ್ಯಾವು ಅವು ಅವಕ್ಕೇನ್ ದರ್ಶನ್ ಕೊಟ್ಟಿದ್ದಾನೆ, ಬಿಟ್ಟಿದ್ದಾರೆ ಅವರು ದರ್ಶನ್ ಸರ್, ನನಗೆ ಗೊತ್ತಿಲ್ಲ. ಬಟ್ ಅವು ಏನೋ ಆಸೆ ಇಟ್ಕೊಂಡಿದ್ದಾವೆ, ಏನೋ ಪ್ರಾಣ ಇಟ್ಕೊಂಡು, ಅದು ಯಾವ ಮಟ್ಟಕ್ಕೆ ಹೋಗಿದ್ದೀರ ನೀವು? ದರ್ಶನ್ ಫ್ಯಾನ್ಗಳಿಗೋ ಅಥವಾ ಅವ್ರ ಅಭಿಮಾನಿಗಳಿಗೋ ಕೈ ಮುಗಿದು ಹೇಳ್ತೀನಿ, ಸುಮ್ಮನೆ ಇದ್ಬಿಡಿ. ಅದೇನಾಗ್ಬೇಕು ಅಂತ ಈಗ ಪರಮಾತ್ಮನ ಸಂಕಲ್ಪ. ರೇಣುಕಾಸ್ವಾಮಿ ಸಾಯ್ಬೇಕು ಅನ್ನೋದು ಇವನ್ ಕೈ ಸಾಯ್ಬೇಕು, ಈ ಹುಡುಗರ ಕೈ ಸಾಯ್ಬೇಕು ಅನ್ನೋದು ಆ ದೇವ್ರ ಇಚ್ಛೆನೆ. ನರ್ಕ ಅನ್ನೋದನ್ನ ತೋರಿಸ್ಬಿಟ್ಟವ್ರೆ ಅಂತ ಹೇಳ್ತೀರಿ ನೀವು ಮಾಧ್ಯಮದಲ್ಲಿ. ಅಂದ್ರೆ ಅವನ್ ತೋರಿಸಿದ್ದ ಅಂತದ್ದು ಅದಕ್ಕೆ ನರಕ ತೋರ್ಸವ್ರೆ ಅಂತಲೂ ಒಂದಷ್ಟು ಜನ ಹಾಕೊಳ್ತೀರಿ. ಅದೆಲ್ಲ ಏನೇ ಇರ್ಲಿ, ಸುಮ್ಮನೆ ಇದ್ಬಿಡಿ. ಯಾರಾದ್ರೂ ಏನಾದ್ರು ಅನ್ಕೊಳ್ಳಿ ಬಿಡಿ. ಒಂದ್ ಮಾತಂತೂ ಸತ್ಯ, ಕೆಟ್ಟ ಕಾಲ ಬಂದೇ ಬರ್ತದೆ. ಪ್ರತಿಯೊಬ್ಬನಿಗೂ ಬರ್ತದೆ ಕೆಟ್ಟ ಕಾಲ. ಅದು ಹೇಳಿ ಕೇಳಿ ಬರೋದಲ್ಲ, ತನಗೆ ತಾನೇ ಬರೋದು. ಯಾರು ಬಯಸಲ್ಲ ನಮ್ಗೆ ಕೆಟ್ಟದಾಗ್ಲಿ ಅಂತ, ಹಾಗೆ ಆಗುತ್ತೆ. ಆ ಟೈಮ್ನಲ್ಲಿ ತಾಳ್ಮೆ ಕಳ್ಕೊಳ್ದೆ ಹೋದ್ರೆ ಅವ್ನು ಮುಂದಕ್ಕೆ ಹೋಗ್ತಾನೆ. ಆ ಟೈಮ್ನಲ್ಲಿ ಏನಾದ್ರು ತಾಳ್ಮೆ ಕಳ್ಕೊಂಡ್ರೆ ಮಾಡಿರೋ ಒಳ್ಳೆತನ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆ ಕೊಚ್ಕೊಂಡು ಹೋಗ್ದಿದ್ದಂತೆ ನೋಡ್ಕೊಳ್ಳಿ.